ಹಾಂ ಇವತ್ತು ನಿರಂತರ 8-10 ದಿವಸಲಿಂತರ ಕಬ್ಬು ಬೆಳೆಗಾರರು ಬೀದಿ ಮೇಲೆ ಬಂದಿರತಕ್ಕಂಥ ಹೋರಾಟ ಇವತ್ತು ರಾಜ್ಯ ಸರ್ಕಾರ ಕಣ್ತರಿಸೈತಿ. ಈ ರಾಜ್ಯ ಸರ್ಕಾರ ಈ ಹೋರಾಟವನ್ನು ನೋಡಿ ಒಂದು ಹಂತಕ್ಕೆ ಬಂದು ಕಾರ್ಖಾನೆ ಮಾಲೀಕರ ಮೀಟಿಂಗ್ ಕರೆದ ಬೆಲೆ ಘೋಷಣೆ ಮಾಡೋದ್ರೊಳಗೆ ತಾರತಮ್ಯ ನೀತಿ ಮಾಡಿತ್ತು. ಇವತ್ತು ನಾವು ಕೇಳಿರ್ತಕ್ಕಂಥ ಹಣ 3,500 ರೂಪಾಯಿ ಕೇಳಿದೆವು. ಫಸ್ಟ್ನೇ ಕಂತಿನ ಹಣ ಅಂತ ಹೇಳಿ ಕೇಳಿದೆವು. ಇವತ್ತು 3,300 ಏನೋ ಕೊಡ್ತೀವಿ ಅಂತೇಳಿ ಹರಕಿ ಸುದ್ದಿ ಹೇಳಾಕ್ತಾರೋ ಆ ರೇಟಿಗೆ ನಾವು ಒಪ್ಕೊಳ್ಳಂಗಿಲ್ಲ. ಹೋರಾಟ ಮುಂದುವರಿತೈತೆ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹೇಳಾಕ್ತೇವೆ. ಸರ್ಕಾರಕ್ಕೆ ಏನಾರ ತಾಕತ್ತಿದ್ರೆ ಇವತ್ತು 3,500 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆನೇ ಎಸೆದು ಕೊಡ್ಬೇಕಂತಕ್ಕಂಥ ನಮ್ದು ಆಗ್ರಹ ಐತಿ. ಇವರು ಏನೋ ಅದು ಇದು ಬಿಟ್ಟಿಕೆರಿಂದ ಏನೇನೋ ಮಾತಾಡಕ್ತಾರೋ ಇವತ್ತು ಕನಿಷ್ಠ ನಾವು ಬೆಲೆಗೆ ಇರ್ತಕ್ಕಂಥ 3,500 ಕೊಟ್ರೆ ಸರಿ. ಕೊಡ್ಲಿಕ್ಕಂದ್ರೆ ನಾವು ಕಾರ್ಖಾನೆ ಅವ್ರ ಕಡೆ ಇಸ್ಕೋಬೇಕಂತಕ್ಕಂಥದ್ದು ಮುಂದಿನ ಹೋರಾಟ ರೂಪರೇಷಣೆ ಮಾಡ್ತೇವೆ ಅಂತಕ್ಕಂಥದ್ದು ಸಭೆ ಮುಖಾಂತರ. ನಿಮ್ಮ ಹೆಸರನ್ನ? ನಮ್ಮ ಹೆಸರು ಈರಪ್ಪ ಹಂಚಿನ, ರೈತ ಮುಖಂಡರು, ಬಾಗಲಕೋಟೆ. ಎಷ್ಟು ದಿನ ಆತನ? ಇವತ್ತೇನಾಗಿಲ್ಲ, ಸರ್ಕಾರದ ರೇಟ್ ಅವ್ರು ನಿಗದಿ ಮಾಡಿ ಅಂತ ಹೇಳ್ಯಾರು. ಆದ್ರೆ ಯಾವ ರೈತರು ಇವತ್ತು ಒಪ್ಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನಿಮ್ಮ ಹೆಸರನ್ನ? ಈರಪ್ಪ ಹಂಚಿನ. ಓಕೆ ಸರ್, ಥ್ಯಾಂಕ್ ಯು.